ರಾಮುಲು ಅವರೇ, ನೀವೆಲ್ಲ ಇದ್ದುಕೊಂಡು, ನೀವು ಜನಾರ್ದನ್ ರೆಡ್ಡಿ ಅವರೆಲ್ಲ ಇದ್ದುಕೊಂಡು ಆಂಧ್ರದ ರಕ್ತ ಚರಿತ್ರೆಯನ್ನ ಬಳ್ಳಾರಿಗೆ ತರ್ತಾ ಇದ್ದೀರಾ ಅಂತ ಮಾತಾಡ್ತಾರೆ, ಹೌದಾ? ನೋಡ್ರಿ ನೋಡ್ರಿ ನನ್ನ ರಾಜಕಾರಣ ಜೀವನ ಎಷ್ಟು ರೀ. ನಾನು ಇವತ್ತೇನೇನು MLA ಆಗಿನೇನ್ರಿ. ಇವತ್ತು ಸೋತಿರ್ಬೋದು, MLA ಸೋತಿರ್ಬೋದು, ಅಂದ್ರೆ ಇವತ್ತೇನ ರಾಜಕಾರಣದಲ್ಲಿದ್ದೀನ. ನಂದು 30 ವರ್ಷ ರಾಜಕಾರಣ ರೀ. 30 ವರ್ಷದಲ್ಲಿ ನಾನು ಕೂಡ 6 ಬಾರಿ 5 ಬಾರಿ MLA ಆಗಿನಿ, MP ಗಳಾಗಿದ್ದೀನಿ, ಮಂತ್ರಿಗಳಾಗಿದ್ದೀನಿ 4-5 ಬಾರಿ. ನನಗೆ ಕೂಡ ಅನುಭವ ಇದೆ ರೀ. ನಾನು ಇವತ್ತು MLA ಆದಂತ ಯಾವತ್ತು ನನ್ನ ಜೀವನದಲ್ಲಿ ಈ ತರ ಘಟನೆ ಆಗಿದೆ ಅನ್ನೋದು ಒಂದು ಉದಾಹರಣೆ ನೋಡಿಸ್ಬಿಡಲ್ಲ. ಅಲ್ಲಲ್ಲ, ಇವತ್ತು MLA ಆದಂತವ್ರು ತಾಳ್ಮೆ ಇರಬೇಕು. ತಾಳ್ಮೆ ಜೊತೆಲಿ ಅವ್ರಿಗೆ ಪೇಷನ್ಸ್ ಇರಬೇಕು. ಬಂದಂತವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಎಲ್ಲಾರು ಕೂಡ ಶಾಂತಿವಾದಂತ ಊರನ್ನು ಶಾಂತಿವಾದಂತ ವಾತಾವರಣ ಕ್ರಿಯೇಟ್ ಮಾಡಬೇಕು. ದೊಡ್ಡವ್ರು ಹೇಳಿದಂತ ಸಲಹೆಗಳನ್ನ ಕೇಳಬೇಕಾಗುತ್ತೆ. ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಈ ಜಗಳದ ಸಲುವಾಗಿ ಇಂಥದಕ್ಕೆ ನಾವು ಯಾವ ಫೋಕಸ್ ಮಾಡಬೇಡಿ. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಈ ತರ ನನ್ನ ಜೀವನದಲ್ಲಿ ಅವಲ್ಲಪ್ಪ ರಾಮ್ಲೋರ್ ಹಿಂಗ್ ಮಾಡಿದ್ದಾರೆ ಅನ್ನೋ ಉದಾಹರಣೆಗಳು ಏನಿಲ್ಲ ರೀ. ನಾನು ಜಗಳ ಮಾಡಿದ್ದೆಲ್ಲ ಫೀಡರಲ್ ಸಿಸ್ಟಮ್ ವಿರುದ್ಧ ಜಗಳ ಮಾಡ್ಕೊಂಡು ಬಡವ್ರ ಪರವಾಗಿ ನಿಂತು ಹೋರಾಟ ಮಾಡ್ಕೊಂಡು ಬಂದಿದ್ದಾಗ್ಲಿ, ಯಾರೊಬ್ರು ಕೂಡ ಈ ರೀತಿ ಸಾರ್ವಜನಿಕರ ಮನೆ ಎದುರು ಕೂಡ ಹೋಗಿ ಬ್ಯಾನರ್ ಕಟ್ಟು ಜಗಳ ಮಾಡು, ಯಾರನ್ನ ಹಿಂಗ್ ಮಾಡು ಹಂಗ್ ಮಾಡು ಅಂತ ಉದಾಹರಣೆಗಳು ಯಾವಿಲ್ಲ ರೀ. ಅಲ್ಲ, ರಾಮುಲು ಅವರು ಮಾಡಿಲ್ಲ. ಈಗ ನಿನ್ನೆ ಡಿಬೇಟ್ ಅಲ್ಲಿ ಮಾಡ್ಬೇಕಾದ್ರೆ ಈ ತರದೊಂದು ಚರ್ಚೆ ಬಂತು. ರೆಡ್ಡಿ ಅವರು ಬಳ್ಳಾರಿಯಿಂದ ಆಚೆ ಇದ್ದಾಗ ಬಳ್ಳಾರಿ ಶಾಂತವಾಗಿತ್ತು, ಅವ್ರು ಬಂದ ತಕ್ಷಣ ಇವೆಲ್ಲ ಶುರುವಾಗ್ತಿದೆ ನೋಡಿ ಅಂತ ಬಂತಲ್ಲ, ಇದು ನಿಜಾನಾ? ರಾಮುಲು ಅವ್ರ ಬಗ್ಗೆ ತಕರಾರಿಲ್ಲ? ಇಲ್ಲ, ಸುಮ್ನೆ ನೋಡ್ರಿ, ಅಲ್ಲ ರೀ, ಸುಮ್ನೆ ನೆಪಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾತಾಡೋದು ಬೇಡ್ರಿ. ಅವ್ರು ಕೋರ್ಟ್ ಆದೇಶ ಇತ್ತು, ಅವತ್ತು ಹೊರಗಡೆ ಇದ್ರು. ಕೋರ್ಟ್ ಆದೇಶ ಮುಗಿದ ನಂತರ ಮತ್ತೆ ಪುನಃ ಅವರು ಒಳಗಡೆ ಬಂದಿದ್ದಾರೆ. ಓಕೆ, ಈಗೇನ್ ಭರತ್ ರೆಡ್ಡಿಗೂ ನಿಮಗೂ ನೇರವಾಗಿ ಏನ್ ಸಮಸ್ಯೆ ಏನಿದೆ? ಭರತ್ ರೆಡ್ಡಿ ಎಲೆಕ್ಷನ್ ನಿಂತಿದ್ರು, ಅರುಣಾಲಕ್ಷ್ಮಿ ಅವರು ನಿಂತಿದ್ರು, ಸೋಮಶೇಖರ್ ರೆಡ್ಡಿ ಅವರು ನಿಂತಿದ್ರು, ವೋಟ್ಗಳು ಡಿವೈಡ್ ಆಯ್ತು, ಒಂದ್ 84,000 ಚಿಲ್ಲರೆ ವೋಟಲ್ಲಿ ಭರತ್ ರೆಡ್ಡಿ ಗೆದ್ರು. ಗೆದ್ದಿದ್ಯಾ? ಅದೆಲ್ಲ ಯಾವ್ದು ಸಂಬಂಧ ಇಲ್ಲ ರೀ. ಭರತ್ ರೆಡ್ಡಿ ನಗರದ ಶಾಸಕರ್ರಿ. ಒಂದು ಪಾರ್ಟಿಗೆ ಶಾಸಕರಲ್ಲ. ಎಲ್ಲರೂ ಓಟು ಕಾಂಗ್ರೆಸ್ ಪಾರ್ಟಿಯವ್ರು ಹಾಕಿರ್ಬೋದು, ಆದ್ರೆ ಎಲ್ಲಾ ಪಾರ್ಟಿಗೆ ಎಲ್ಲ ಹಾಕಿದಂತವ್ರಿಗೆ, ಹಾಕ್ಲಾರ್ದಂತವ್ರಿಗೆ, ಬಡವ್ರಿಗೆ, ಮಧ್ಯವರ್ಗದ ಜನರಿಗೆ ಎಲ್ಲ ಜಾತ್ಯತೀತವಾಗಿ ಅವ್ರು ಇವತ್ತು ಶಾಸಕರು, ನಮ್ಮ ನಗರದ ಶಾಸಕರು. ಅವರು ಭರತ್ ರೆಡ್ಡಿ ಅವ್ರು ನಮ್ಮ ನಗರದ ಶಾಸಕರು. ಸೋಲ್ತಾರ್ರಿ. ರಾಜಕಾರಣದ ಮೇಲೆ ಸೋತಿದ ತಕ್ಷಣ ಅದು ಇದನ್ನ ಹತ್ತದಲ್ಲ. ಸೋತ ಮೇಲೆ ಓದಂತೆ. ಗೆದ್ದಂತವ್ರು ನಮ್ಮ ಶಾಸಕರು ಅವರು. ಕರೆಕ್ಟ್.